ಯೆರೆಮೀಯನ ಪ್ರವಾದನೆ ಪುಸ್ತಕ 20ನೇ ಅಧ್ಯಾಯ 11ನೇ ವಾಕ್ಯ. ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನಿಗಾಗಿ ಈ ದಿವಸವೂ ಸಹ ಬದುಕುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು. ಆದರೆ ನಮ್ಮ ಬದುಕು ಕರ್ತನಿಗೆ ಪ್ರಿಯವಾಗಿದೆಯಾ ಎಂಬುದಾಗಿ ನಾವು ಯಾವಾಗಲೂ ಪರೀಕ್ಷಿಸಿಕೊಳ್ಳುವವರಾಗಿ ಇರಬೇಕು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬುದಾಗಿ ಹೇಳಿ ದೇವರ ವಾಕ್ಯವು ಹೇಳುತ್ತದೆ. ಈ ದಿನಗಳಲ್ಲಿ ಜೀವಿಸುತ್ತಿರುವ ನಾವುಗಳು ನೆನ್ನೆಯ ದಿನದಲ್ಲಿ ಮಾಡಿದ ಒಳ್ಳೆಯವುಗಳನ್ನು ನೆನೆಸುತ್ತಾ ಕೆಟ್ಟದಕ್ಕೆ ದೂರವಾಗುತ್ತಾ ಕ್ರಿಸ್ತನಿಗೆ ಹತ್ತಿರವಾಗುವ ಹಂತಕ್ಕೆ ಬರಬೇಕು. ಅದಕ್ಕೆ ಸದ್ಭಕ್ತರಾಗಿ ಮನಸ್ಸು ಮಾಡಿ ಹಿಂಸೆಗಳನ್ನು ದಾಟುವ ಬಲವನ್ನು ಕರ್ತನಿಂದ ಹೊಂದುವ ವಿಶ್ವಾಸದಿಂದ ಸಾಗೋಣ. ಸತ್ಯವೇದದಲ್ಲಿ ಕಣ್ಣೀರಿನ ಪ್ರವಾದಿ ಎಂಬುದಾಗಿ ಹೇಳಿ ಯೆರೆಮೀಯನನ್ನ ಕರೆಯುತ್ತಾರೆ. ಕರ್ತನ ಪ್ರವಾದಿಯಾದಂತಹ ಯೆರೆಮೀಯನು ತನ್ನೊಳಗಡೆ ದೇವರ ಮಾತುಗಳನ್ನು ಬೆಂಕಿಯಂತೆ ಇಟ್ಟುಕೊಂಡಿದ್ದಂಥವನು. ಅವನು ಬಾಯ್ದೆರೆದು ಪ್ರವಾದಿಸಿದರೆ ಮಾತ್ರವೇ ಅವನಿಗೆ ಉಪಶಮನವಾಗುತ್ತಿತ್ತು. ಆದರೆ ಯೆರೆಮೀಯನ ಪ್ರವಾದನೆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಂತಹ ಅವಿಧೇಯರಾದಂತಹ ಯೆಹೂದ್ಯರು ಯೆರೆಮೀಯನ ಮೇಲೆ ಉರಿಗೊಂಡು ಅವನನ್ನು ಹಿಂಸಿಸಲು ಮತ್ತೆ ಕೊಲೆ ಮಾಡುವ ಮಾತುಗಳನ್ನಾಡುತ್ತಾ ಅದನ್ನೇ ಸಾಧಿಸಲು ಪ್ರಯತ್ನಿಸಿದರು. ಇಂದು ಸಹ ಅಂತಹ ಅವಿಧೇಯರು ನಮ್ಮ ನಡುವೆ ಇದ್ದಾರೆ. ಅವರು ದೇವರ ವಾಕ್ಯಗಳನ್ನು ಹೇಳುವಂಥ ಸೇವಕರ ಮೇಲೆಯೂ ದೇವ ಮಕ್ಕಳುಗಳ ಮೇಲೆಯೂ ಸಹ ಉರಿಗೊಳ್ಳುವವರು ಮಾತ್ರವಲ್ಲದೆ ಅವರನ್ನು ಹಿಂಸಿಸುವವರಾಗಿಯೂ ಸಹ ಈ ದಿನದಲ್ಲಿ ನಡೆದುಕೊಳ್ಳುತ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ವಿರೋಧಗಳು ನೋವುಗಳಿದ್ದರೂ ಸಹ ಯೆರೆಮೀಯನು ಅವರ ನಡುವೆ ನಿಟ್ಟುಸಿರಿನಿಂದ ಕರ್ತನಿಗಾಗಿ ಸೇವೆ ಮಾಡಿದನು. ನಾವು ಸಹ ಕರ್ತನಿಗಾಗಿ ಎಷ್ಟೋ ವಿರೋಧಗಳು ಬಂದರೂ ಸಹ ಸೇವೆ ಮಾಡಬೇಕು. ಕಾರಣ ಯೆಹೋವ ದೇವರು ಯೆರೆಮೀಯನ ಸಂಗಡ ಭಯಂಕರ ಶೂರನಾಗಿ ಇದ್ದದ ಪ್ರಕಾರವಾಗಿಯೇ ನಮ್ಮ ಸಂಗಡಲೂ ಸಹ ಅದೇ ರೀತಿಯಲ್ಲಿ ಇರುವವರಾಗಿ ಇದ್ದಾರೆ. ನಾವು ಸದ್ಭಕ್ತರಾಗಿ ಜೀವಿಸುವಾಗ ಕರ್ತನು ನಮ್ಮನ್ನು ನಂಬಿ ನಮ್ಮ ಮಾತುಗಳಲ್ಲಿ ತಾನು ಉಪಯೋಗವಾಗುವ ಹಾಗೆ ನಮ್ಮ ಬಾಯಿಗಳನ್ನು ಅವರು ರೂಪಿಸಿ ನಡೆಸುವವರಾಗಿದ್ದಾರೆ. ನಮಗೆ ವಿರುದ್ಧವಾಗಿರುವಂಥವರ ಆಲೋಚನೆಗಳನ್ನು ನಿರರ್ಥಕ ಮಾಡಿ ಅವರು ಅವಮಾನವಾಗುವ ಹಾಗೆ ನೋಡಿಕೊಳ್ಳುತ್ತಾರೆ. ಯಾಕಂದರೆ ನಾವು ದೈವ ಸೇವಕರಾಗಿರುವಂಥವರು, ದೈವ ಜನಗಳಾಗಿ ಇರುವಂಥವರು ಕರ್ತನಿಗೆ ಮಾತ್ರವಲ್ಲದೆ ಮನುಷ್ಯರಿಗೂ ಸಹ ಪ್ರಯೋಜನವುಳ್ಳವರಾಗಿದ್ದೇವೆ. ಇಂದು ಸುಳ್ಳು ಕ್ರೈಸ್ತರ ಆಲೋಚನೆಗಳು ಎಂದಿಗೂ ಸಹ ಸಾರ್ಥಕವಾಗುವುದಿಲ್ಲ. ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡುವಾಗ ಪವಿತ್ರಾತ್ಮನೇ ನಮ್ಮನ್ನ ಸುಳ್ಳು ಕ್ರೈಸ್ತರು ಅವಮಾನ ಪಡುವ ಹಾಗೆ ನಾವು ಅವರ ಮುಂದೆ ಜಯವನ್ನು ಹೊಂದಿ ಕರ್ತನ ಧ್ವಜವನ್ನು ಆರಿಸುವ ಹಾಗೆ ನಡೆಸುವವರಾಗಿದ್ದಾರೆ. ಕಾರಣ ಕರ್ತನು ನಿಮ್ಮ ಸಂಗಡ ಭಯಂಕರ ಶೂರನಾಗಿ ಇದ್ದಾರೆ. ಆದುದರಿಂದ ಹಿಂಸೆಗೆ ನೀವು ಎಷ್ಟೇ ವಿಧವಾದಂತಹ ಹೋರಾಟಗಳು ಬಂದರೂ ಸಹ ಆ ಹಿಂಸೆಗೆ ನೀವು ಬೆನ್ನನ್ನು ತೋರಿಸದ ಹಾಗೆ ಕರ್ತನ ಸಮ್ಮುಖದಲ್ಲಿ ಕಾದುಕೊಳ್ಳೋಣ. ಸರ್ವಶಕ್ತನಾದ ನಮ್ಮ ದೇವರೇ, ನಮ್ಮ ಸಂಗಡ ನೀವು ಭಯಂಕರ ಶೂರನಾಗಿ ಇರುವುದಕ್ಕಾಗಿ ಸ್ತೋತ್ರ. ನಮಗೆ ವಿರುದ್ಧವಾಗಿ ಎದ್ದಿರುವಂಥ ಬಾಯಿಗಳು ಮುಚ್ಚುವ ಹಾಗೆಯೂ ಅವರು ನಾಚಿಕೆಗೆ ಗುರಿಯಾಗುವ ಹಾಗೆಯೂ ನಿಮ್ಮ ಧ್ವಜವನ್ನು ನಾವು ಎತ್ತುವ ಹಾಗೆಯೂ ನಮ್ಮನ್ನು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.